ತುಂಬ ಚೆನ್ನಾಗಿದೆ. ಸರ್ಕಾರದವರು ಪ್ರತಿ ವರ್ಷದಂತೆ ಈ ವರ್ಷನೂ ಲಾಲ್‌ಬಾಗಲ್ಲಿ ಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಥೀಮ್ ಬಂದ್ಬಿಟ್ಟು ಪೂರ್ಣ ತೇಜಸ್ವಿಯರ್ದು. ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕೃತಿ, ಆ ಕಲೆ, ಸಾಹಿತ್ಯದ ಬಗ್ಗೆ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಅವ್ರ ಬಗ್ಗೆ ಬರೆದಿರೋ ಪುಸ್ತಕಗಳು, ಇನ್ಫಾರ್ಮೇಷನ್ಸು ತುಂಬ ಚೆನ್ನಾಗಿದೆ. ಸೊ ಬುಕ್ಸ್ ಎಲ್ಲ ಆಫರಲ್ಲೂ ಸಿಗ್ತಾ ಇದೆ. ಸೊ ಅವ್ರ ಬಗ್ಗೆ ತಿಳಿತಾ ಹೋದಂಗೆಲ್ಲ ಮಕ್ಕಳಿಗೂ ಒಂದೊಳ್ಳೆ ನಾಲೆಡ್ಜ್ ಸಿಗುತ್ತೆ. ಈಗಿನ ಮಕ್ಕಳಿಗೆ ಗೊತ್ತಲ್ಲ. ಸೊ ಈ ಥರ ಕಲೆ ಸಾಹಿತ್ಯದ ಬಗ್ಗೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಇವತ್ತು ಕೊನೆ ದಿನ ಆಗಿರೋದ್ರಿಂದ ಅವಕಾಶ ಮಿಸ್ ಮಾಡ್ಕೋಬೇಡಿ. ಬಂದು ಎಲ್ಲರೂ ವಿಸಿಟ್ ಕೊಡಿ. ಥ್ಯಾಂಕ್ ಯು. ನಾವು ಇದು ಮೊದಲನೇ ವರ್ಷವಾಗಿ ಬಂದಿದ್ದೀವಿ. ಸೊ ತುಂಬ ಹೇಳ್ತಾ ಇದ್ರು ಪ್ರತಿ ವರ್ಷ ಚೆನ್ನಾಗಿರುತ್ತೆ ಫ್ಲವರ್ ಶೋ ಅಂತ ಹೇಳಿ. ಬಟ್ ಯಾವ ವರ್ಷನೂ ಅನುಕೂಲ ಆಗಲಿಲ್ಲ ಬರಲಿಕ್ಕೆ. ಈ ವರ್ಷ ಬಂದು ನೋಡಿದ್ದಕ್ಕೆ ಒಂದು ನಮ್ಮ ಕರ್ನಾಟಕದ ಸಾಹಿತ್ಯದ ಎಲ್ಲ ಒಂದು ಕುವೆಂಪುಯಿಂದ ಹಿಡಿದ್ಬಿಟ್ಟು ತೇಜಸ್ವಿ ಸೂರ್ಯ ಅಂತ ಹಿಡಿದ್ಬಿಟ್ಟು ಎಲ್ಲ ಕಾಮಿಕ್ಕಿಂದ ನೋಡ್ಕೊಂಡ್ಬಿಟ್ಟು ಎಲ್ಲ ತೋರಿಸಿದ್ದಾರೆ. ಈಗಿನ ಮಕ್ಕಳಿಗೆ ಎಲ್ಲ ಏನು ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸಿಗೆ ಒಳ್ಳೆ ಅನುಕೂಲ ಆಗ್ತದೆ. ಇದೇ ರೀತಿಯಾಗಿ ನಮ್ಮ ಸಾಹಿತ್ಯನ ಇನ್ನು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಮಾಡಬೇಕು. ಸೊ ಹಾಗೆ ಪ್ರತಿಯೊಂದು ಕಡೆನೂ ಯಾವ್ಯಾವ ಹೂಸು, ಯಾವ್ಯಾವ್ದು ಹಣ್ಣು, ಯಾವ್ಯಾವ ತರಕಾರಿ, ಪ್ಲಸ್ ಆಮೇಲೆ ಬೆಳೆ ಏನೇನು ಬೆಳೆಯುತ್ತೆ, ಸಾವಯವ ಕೃಷಿ ಏನಿದೆ, ಪ್ರತಿಯೊಂದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದೇ ರೀತಿ ಕಾರ್ಯಕ್ರಮಗಳು ಮತ್ತು ಅತಿ ಹೆಚ್ಚಾಗಿ ಆಗಲಿ ಅಂತೇಳಿ ಕೇಳ್ತಾರೆ.